ಬೇಸಿಗೆಗಾಲ ಬಂದ ತಕ್ಷಣವೇ ಫಸ್ಟ್ ನೆನಪಾಗೋದೇ ಹಪ್ಪಳ ಶಾಂಡ್ಗಿ. ಹಾಗಿದ್ರೆ ಬನ್ನಿ ಈ ಒಂದು ಸೌಂಡ್ನ ಫಸ್ಟ್ ಕೇಳಿಸ್ಕೊಂಬಿಡಿ. ನೋಡಿದ್ರಲ್ಲ ಎಷ್ಟು ಕರುಮ್ ಕುರುಮ್ ಅಂತ ಇದೆ ಅಂಥೇಳಿ. ಹೌದು, ಈ ರೀತಿ ಕರುಮ್ ಕುರುಮ್ ಕ್ರಿಸ್ಪಿಯಾಗಿರುವಂತಹ ಹಪ್ಪಳನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದೇ ದಿನದಲ್ಲಿ ಈ ಹಪ್ಪಳ ರೆಡಿ ಆಗುತ್ತೆ. ಫಸ್ಟು ಒಂದು ರಾತ್ರಿ ಮುಂಚೆ, ಅಂದರೆ ನೀವು ಹಪ್ಪಳ ಮಾಡ್ತಾ ಇದ್ದೀರಂದರೆ ಹಿಂದಿನ ರಾತ್ರಿ ಅಕ್ಕಿನ ನೆನೆಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ನಾನಿಲ್ಲಿ ಸಾಬುದಾನಿ ಅಂದರೆ ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಇದನ್ನು ನೀಟಾಗಿ ಒಂದು 4ರಿಂದ 5 ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕಿ ನೆನೆಯೋಕೆ ಇಟ್ಕೋಬೇಕಾಗುತ್ತೆ. ರಾತ್ರಿ ಎಲ್ಲ ನೀರು ಹಾಕಿ ನೆನೆ ಇಟ್ಕೋಬೇಕು. ಇದಕ್ಕೆ ನಮಗೇನು ತಯಾರಿ ಬೇಕು, ಬೆಳಗಿನ ಜಾವ ಏನು ಮಾಡ್ಕೋಬೇಕು ಅದನ್ನು ನಾನು ಸಾಯಂಕಾಲನೇ ಮಾಡ್ಕೊತಾ ಇದ್ದೀನಿ. ಅಂದರೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಕ್ರಷ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಣ್ಣ ಸಣ್ಣ ಕೆಲಸಗಳು ಮಾಡೋದ್ರಿಂದ ತುಂಬ ಜಲ್ದಿ ಕೆಲಸಗಳಾಗ್ಬಿಡುತ್ತೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಅಕ್ಕಿ ಚೆನ್ನಾಗಿ ನೆನೆದಿದೆ. ಇದು ಬೆಳಗಿನ ಜಾವ ಎದ್ದ ತಕ್ಷಣದ ವಿಡಿಯೋ. ಅಂದರೆ ರಾತ್ರಿ ನಾವು ಟೋಟಲ್ ಆಗಿ ಇದನ್ನು 10 hours ಹಾಕಿದ್ದೀನಿ. ಅಂದರೆ ರಾತ್ರಿ ಟೈಮಲ್ಲಿ 8 o'clock ಹಾಕಿದ್ದು. ಇದು ಬೆಳಗ್ಗೆ ಇವಾಗ 6:30 to 7 o'clock ಟೈಮ್ ಆಗಿದೆ. ಈಗ ನೀಟಾಗಿ ಚೆನ್ನಾಗಿ ಮೆತ್ತಗಾಗಿದ್ದಾವೆ. ಇದನ್ನು ನೀರೆಲ್ಲ ಬಸಿದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಇನ್ನೊಂದು ಸತಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ. ಈಗ ನಾನು ನಿಮಗೇನು ಮೊದಲೇ 1 ಕಪ್ ತೋರಿಸಿದ್ಮೇಲೆ 1 ಕಪ್ ಆಗುವಷ್ಟು ನೀರನ್ನು ಈಗ ತೊಗೊಂಡಿರೋದು. ಟೋಟಲ್ ಆಗಿ ಇದಕ್ಕೆ ಎಷ್ಟು ಕಪ್ ನೀರು ಹಾಕಬೇಕು, ಯಾವ ಕನ್ಸಿಸ್ಟೆನ್ಸಿ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಕರೆಕ್ಟಾಗಿ ವಿಡಿಯೋನ ಎಂಡಿಂಗ್ ತನಕ ನೋಡ್ಕೊಳ್ಳಿ. ಈಗ ಫಸ್ಟು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ. ನಾನೇನು 1 ಕಪ್ ಅಂತ ಹೇಳಿದ್ನಲ್ಲ, ಮೆನ್ಷನ್ ಮಾಡಿರೋ 1 ಕಪ್ಪನ್ನು ಮಿಕ್ಸಿಗೆ ಎಷ್ಟು ನಾವು ಹಿಟ್ಟು ರುಬ್ಬುತ್ತೀವಲ್ವ ಅಷ್ಟು ಕೂಡ ನಾನು 1 ಕಪ್ ಹಾಕ್ತಾಯಿದ್ದೀನಿ. ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ. ಎಲ್ಲ ನೀರನ್ನು ಕೂಡ 1 ಕಪ್ ತೊಗೊಂಡಿದ್ದೀರ ಅಂದರೆ 1 ಕಪ್ ಕಂಪ್ಲೀಟಾಗಿ ಈ ಹಿಟ್ಟಿನಲ್ಲೇ ಹಾಕಬೇಕಾಗತ್ತೆ. ನೋಡಿ, ನಾನೀಗ 2 ಟೈಮ್ ರುಬ್ಕೊಂಬಂದಿರೋದು. 2 ಟೈಮ್ ರುಬ್ಬಿದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ, ಮತ್ತು ಲಾಸ್ಟಿಗೆ ಸ್ವಲ್ಪ ಉಳಿದಿದ್ದನ್ನು ಕೂಡ ಇದರಲ್ಲೇ ಹಾಕಿರೋದು. ಅಂದರೆ ಕಂಪ್ಲೀಟಾಗಿ 1 ಕಪ್ ನೀರನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿರೋದು. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ 6 ಕಪ್ ನೀರನ್ನು ತೊಗೊತಾ ಇದ್ದೀನಿ. ನೋಡಿ, 1 ಕಪ್ ಆಯಿತು. ಈಗ 2ನೇ ಕಪ್ ಆಯಿತು. ನೆಕ್ಸ್ಟ್ 3ನೇ ಕಪ್ಪು. ಈ ಕಪ್ಪಿನ ಲೆಕ್ಕದಿಂದ ನೀವು ಮಾಡಿದ್ರೇ ಕರೆಕ್ಟಾಗಿ ಬರೋದು. ಹಾಗಾಗಿ 4 ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು 5ನೇ ಕಪ್ಪು. ಈಗ ಇದನ್ನು ನೀವು ಯಾವ ರೀತಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಿಂದ ಮಾಡಿದರೆ ಅಷ್ಟೇ ಹಪ್ಪಳ ಲೆಕ್ಕದಲ್ಲಿ ಕರೆಕ್ಟಾಗಿ ಬರೋದು. ನಾನು ಅದಕ್ಕೆ ನಿಮಗೆ ಮೊದಲಿಂದನೇ ಹೇಳ್ತಾ ಇದ್ದೀನಿ. ಟೋಟಲ್ 6 ಕಪ್ ಆಯಿತು ನೋಡಿ ಸ್ನೇಹಿತರೆ. ಇಲ್ಲಿ 6 ಕಪ್ಪು ಮತ್ತು ಮಿಕ್ಸಿ ಜಾರಿಗೆ ಹಾಕ್ಬೇಕಾದ್ರೆ ಎಷ್ಟು 7 ಕಪ್ಪು. 1 ಕಪ್ಪಿನ ಅಕ್ಕಿಗೆ 1/4 ಕಪ್ ಆಗುವಷ್ಟು ಸಬ್ಬಕ್ಕಿ, ಇವೆರಡಕ್ಕೂ 7 ಕಪ್ ಆಗುವಷ್ಟು ನೀರನ್ನು ತೊಗೋಬೇಕು. ನೀವೇನಾದರೂ ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀರಾ ಅನ್ನೋ ಹಾಗಿದ್ದರೆ. ಅಕ್ಕಿ ಸಂಡಿಗೆ ಮಾಡ್ತಾಯಿದ್ದೀರಾ ಅಂದರೆ ನೀವು 4ರಿಂದ 5 ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಅದು ಮುದ್ದೆ ಥರ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಬಿಸಿನೀರನ್ನ ಕಾಯ್ಸೋಕ್ಕಿಟ್ಟಿದ್ದೆ. ಸ್ವಲ್ಪ ಬೆಚ್ಚಗಾಗಿದ್ದ ತಕ್ಷಣವೇ ನೀವು ಗ್ಯಾಸ್ನ ಬಂದ್ ಮಾಡಿಬಿಟ್ಟು ಈ ಒಂದು ಹಿಟ್ಟನ್ನು ಏನು ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಗ್ಯಾಸ್ನ ಜೋರಿಟ್ಕೊಂಡು ಮತ್ತು ಕುದಿ ಬರೋ ಟೈಮ್ನಲ್ಲಿ ಹಾಕಕ್ಕೆ ಹೋಗಬೇಡಿ. ಗಂಟಾಗಿಬಿಡುತ್ತೆ. ಅದನ್ನು ನಿಮಗೆ ತಿರ್ಸೋಕ್ಕೂ ಆಗೋದಿಲ್ಲ, ಮತ್ತು ಒಂದು ಕಡೆ ಕರೆಕ್ಟಾಗಿ ಹಸಿ ಬಿಸಿ ಆಗುತ್ತೆ, ಇನ್ನೊಂದು ಕಡೆ ಬೇಯೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಗ್ಯಾಸ್ನ ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟು ನಾವೇನು ಮಾಡ್ಕೊಂಡು ಇಟ್ಕೊಂಡಿರುವಂಥ ಹಿಟ್ಟೇನಿದೆ ಅದನ್ನು ಕಂಟಿನ್ಯೂ ಹಾಕಿ ಚೆನ್ನಾಗಿ ಒಂದೇ ಕಡೆಯಿಂದ ತಿರುಗಿಸ್ತಾ ಹೋಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇಲ್ಲಿ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ನೀವೇನಾದರೂ ನೀರಿನಲ್ಲಿ ಹಾಕೋಗಿದ್ರೆ ದೊಡ್ಡ ಉಪ್ಪನ್ನ ಹಾಕ್ಕೋಬೋದು, ಹಳ್ಳುಪ್ಪನ್ನ ಹಾಕ್ಕೋಬೋದು. ನಾನು ಇಲ್ಲಿ ಸಣ್ಣ ಉಪ್ಪನ್ನೇ ಹಾಕ್ತಾಯಿದ್ದೀನಿ, ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಕಲಿಸ್ತಾ ಹೋಗಬೇಕು. ನೋಡಿ, ಮೊದಲಿನಕಿನ ಇವಾಗ ಎಷ್ಟು ತಿಕ್ ಆಗ್ತಾ ಇದೆ ಅಂತೇಳಿ ಇದೇ ರೀತಿ ತಿಕ್ ಆಗ್ತಾ ಇರಬೇಕಾದ್ರೆ ನಾವು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಮತ್ತೆ ಲೋ ಫ್ಲೇಮ್ನಾಗ ಇಡಬೇಕು. ಇಷ್ಟೊತ್ತನ ನಾವು ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕುದಿಸಿರ್ತೀವಿ. ಮತ್ತು ಈಗ ಸ್ವಲ್ಪ ಕಮ್ಮಿ ಮಾಡಬೇಕು, ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು. ನೋಡಿ, ಇವಾಗ ಕಾಣ್ತಾ ಇದೆ ಅಲ್ವಾ, ಇದು ಒಂದು ಗಂಜಿ ಆಕಾರದಲ್ಲಿ ಬರ್ತಾ ಇದೆ. ಈಗ ಗಂಜಿ ಆಕಾರದಲ್ಲಿ ಬರೋವರೆಗೂ ಇನ್ನೂ ತಿರ್ಸ್ತಾನೆ ಇರಬೇಕು. ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಇನ್ನೇನು ಮುಗಿಯೋಕ್ಕೆ ಬಂದಿದೆ ಅನ್ನೋ ಟೈಮ್ನಲ್ಲಿ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನಾವು ರಾತ್ರಿಯೇ ಮಾಡಿಟ್ಕೊಂಡಿರುವಂತಹ ಕೆಂಪು ಮೆಣಸು ಮತ್ತು ಕರಿಬೇವು ಇದೆರಡನ್ನೂ ನಾನು ಮಿಕ್ಸಿ ಜಾರಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೆ ಪುಡಿ ಮಾಡಿ. ಸೊ ಇಲ್ಲ ಕ್ರಷ್ ಮಾಡಿಕೊಂಡು ಅದನ್ನು ಕೂಡ ನಾನೀಗ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಒಂದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ. ನಿಮ್ಗೆ ಇದನ್ನು ಬಂದ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಕುದಿಯೋ ಟೈಮ್ನಲ್ಲಿ ಕೂಡ ಹಾಕ್ಕೋಬೋದು. ಹಾಕೋದ್ರಿಂದ ಏನಾಗುತ್ತೆ, ಕಲರ್ ಜಾಸ್ತಿ ಬರುತ್ತೆ. ನಮಗಿಲ್ಲಿ ವೈಟ್ ಬೇಕು ಅನ್ನೋ ಹಾಗಿದ್ರೆ ಲಾಸ್ಟ್ ಇನ್ನೇನು ಮುಗಿಯೋಕ್ಕೆ ಬಂದಿದೆಯಪ್ಪ, ನಾವು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀವಿ ಅನ್ನೋ ಟೈಮ್ನಲ್ಲಿ
ಈ ರೀತಿ ಹಾಕ್ಕೊಂಡ್ರೆ ನಡೆಯುತ್ತೆ. ಈಗ ನಾನೀಗ ಗ್ಯಾಸ್ನ ಬಂದ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಏನಿದೆ, ಕೆಳಗಡೆಯಿಂದ ಮನೆ ಮೇಲ್ಗಡೆ ತೊಗೊಂಡೋಗಿ ಇದನ್ನು ರೆಡಿ ಮಾಡ್ತಾ ಇರೋದು. ಅಲ್ಲಿವರೆಗೂ ಇದು ಗಟ್ಟಿ ಆಗಿಬಿಡುತ್ತೆ. ಸೊ ಇದ್ರ ಮೇಲ್ಗಡೆ ಯಾವಾಗಲೂ ಒಂದು ಮುಚ್ಚಳನ ಮುಚ್ಚೆ ಇಟ್ಟಿರಿ. ಇಲ್ಲ ಅಂತಂದರೆ ಏನಾಗುತ್ತೆ, ಇದು ಜಲ್ದಿ ಗಟ್ಟಿ ಆಯ್ತು ಅಂದರೆ ನಿಮಗೆ ಮತ್ತೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹಾಕೋಕ್ಕೆ, ಎಷ್ಟು ಸುಲಭವಾಗಿ ಹಾಕ್ಬೋದು ಅಂತೇಳಿ. ನಿಮ್ಮ ಹತ್ರ ಶೀಟ್ ಇದ್ದರೆ ಶೀಟ್ ಮೇಲೆ ಹಾಕ್ಬೋದು. ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಮನೆಯಲ್ಲಿ ಲುಂಗಿಗಳಿರುತ್ತಲ್ವ, ಲುಂಗಿನ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇದೊಂದು ಸಿಂಪಲ್ ಟಿಪ್ಪು, ತುಂಬ ಈಸಿಯಾಗಿರುವಂಥ ಟಿಪ್ಪನ್ನ ಫಾಲೋ ಮಾಡಿದರೆ ನಿಮ್ಮ ಹಪ್ಪಳ ಸಖತ್ತಾಗಿ ಬರುತ್ತೆ. ಹಸಿ ಮಾಡ್ಕೋಬೇಕು. ಇದನ್ನೇ ಹಸಿ ಯಾವಾಗ ಮಾಡ್ಕೋಬೇಕು ಅಂತಂದರೆ, ನೀವೇನು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀರಲ್ವ, ನೀರನ್ನು ಕುದಿಸೋಕೆ ಇಡೋಕ್ಕಿಂತ ಮುಂಚೆನೇ ನೀವು ಇದನ್ನು ಹಸಿ ಮಾಡಿ ಇಟ್ಕೋಬೇಕು. ಅಂದರೆ ಕಂಪ್ಲೀಟಾಗಿ ಒಂದು ಸತಿ ವಾಶ್ ಮಾಡಿ ನೀರಿನಲ್ಲಿ ಎದ್ಬಿಟ್ಟು ಇಡೋದ್ರಿಂದ ನೀರೆಲ್ಲ ಜಾರುತ್ತೆ. ನೀರೆಲ್ಲ ಜಾರಿದಾಗ ಏನಾಗುತ್ತೆ, ಅದರಲ್ಲಿ ಸ್ವಲ್ಪನೂ ನೀರು ಉಳಿಯಲ್ಲ. ಆ ರೀತಿ ಇದ್ದಾಗ ಇದನ್ನು ಹಾಕಿಬಿಟ್ಟು ನೀವು ಹಾಕೋದ್ರಿಂದ ತುಂಬ ಸುಲಭವಾಗಿ ಈಸಿಯಾಗಿ ಜಾಸ್ತಿ ಹೊಲಸಾಗೋದಿಲ್ಲ. ನಿಮ್ಮ ಒಂದು ಲುಂಗಿ ಏನಿದೆ ಅದು ಕೂಡ ಹೊಲಸಾಗೋದಿಲ್ಲ, ಹಾಗೆ ಜಲ್ದಿ ಎದ್ದೇಳ್ತವೆ. ಈಗ ನೋಡಿ ಒಂದು ದಿನ ಪೂರ ಆಗಿದೆ, ಬಿಸಿಲು ಚೆನ್ನಾಗಿರೋದ್ರಿಂದ ಜಲ್ದಿ ಒಣಗಿದೆ. ಒಣಗಿದ ಮೇಲೆ ಇದನ್ನು ಯಾವ ರೀತಿ ತೆಗಿಯೋದಪ್ಪ ಅಂತ ಟೆನ್ಷನ್ ಜಾಸ್ತಿ ಇರುತ್ತೆ. ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಈಗ ನಾವೇನು ಹಾಕಿದ್ವಲ್ವ ಅದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ನೀರನ್ನು ಚಿಮುಡಿಸ್ಬೇಕಾಗುತ್ತೆ. ನೋಡಿ ನಾನು ತೋರಿಸಿದ್ನಲ್ವ, ಸೇಮ್ ಅದೇ ರೀತಿಯೇ ನೀರನ್ನು ಚಿಮುಡಿಸ್ಕೋಬೇಕು. ನೀರನ್ನ ಚಿಮುಡಿಸ್ಕೊಂಡ್ಬಿಟ್ಟು ಒಂದು 2 ಸೆಕೆಂಡ್ ಆದರೆ ಸಾಕು. ಸ್ವಲ್ಪ ತಂಪಾಗೋಕೆ ಬಿಡಬೇಕು. ತಂಪಾಗಿದ ತಕ್ಷಣವೇ ಬಂದುಬಿಡ್ತವೆ ಸ್ನೇಹಿತರೆ, ಜಾಸ್ತಿ ಸಮಯ ತೊಗೊಳೋದಿಲ್ಲ. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದ್ದಾವೆ. ಸ್ವಲ್ಪ ಹಸಿ ಆದರೆ ಸಾಕು. ಈಗ ನೋಡಿ ಎಲ್ಲವನ್ನು ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ಸುಲಭವಾಗಿ ಈಸಿಯಾಗಿ ಬರ್ತಾ ಇದ್ದಾವೆ ಅಂತೇಳಿ. ಒಂದು ಸತಿ ನೀವು ಕೂಡ ಈ ರೀತಿ ಅಕ್ಕಿ ಹಪ್ಪಳನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೀವೇನು ಮಾಡಬೇಕಂತಂದರೆ, ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತೆ ಬಿಸಿಲಿಗೆ ಬಿಡಬೇಕಾಗತ್ತೆ. ಯಾಕಂತಂದರೆ ನಾವು ಸ್ವಲ್ಪ ನೀರು ಚಿಮುಟಿಸಿರೋದ್ರಿಂದ ಹಿಂದೆ ಕೂಡ ಒಣಗಿರೋದಿಲ್ಲ. ಹಾಗಾಗಿ ಇದನ್ನು ಮತ್ತೆ 1 ದಿನಗಳ ಕಾಲ ಪೇಪರ್ ಅಥವಾ ಬಟ್ಟೆ ಮೇಲ್ಗಡೆ ಇಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಬಿಸಿಲನ್ನ ತಿನ್ನಿಸ್ಬೇಕು. ಇದನ್ನು ನೀವು 2 ರಿಂದ 3 ದಿನ ಚೆನ್ನಾಗಿ ಬಿಸಿಲು ತಿನ್ನಿಸಿದರೆ ನಿಮಗೆ ವರ್ಷಾನುಗಟ್ಟಲೆ ಕೆಡೋದಿಲ್ಲ, ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅನ್ನೋರು ಕೂಡ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ಹಪ್ಪಳ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಅಕ್ಕಿ ಹಪ್ಪಳ ಯಾವ ರೀತಿ ಮಾಡೋದು ಮತ್ತು ಇದರ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಇದರ ಒಂದು ಮೆಜರ್ಮೆಂಟ್ ಆಗಿರ್ಬೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಏನಾದರೂ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕು ಅನ್ನೋ ಹಾಗಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ನಿಮಗೆ ಹೊಸ ವಿಡಿಯೋಗಳು ಮತ್ತು ಹೊಸ ಸಂಡಿಗೆಗಳನ್ನು ಮಾಡಿ ತೋರಿಸಿಕೊಡ್ತೀನಿ. ಹಪ್ಪಳ ಸಂಡಿಗೆ ಎಲ್ಲವನ್ನು ಕೂಡ ನಾನು ಮುಂಬರುವ ವಿಡಿಯೋಗಳಲ್ಲಿ ಹಾಕ್ತೀನಿ. ನಿಮಗೆ ಬೇಕಾಗಿದ್ದರೆ ನೀವು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.